ಅದು ನಮಗೆ ತುಂಬ ನಷ್ಟ. ದಿನಕ್ಕೆ ಒಂದು ಬಸ್ಸಿಗೆ 700 ರೂಪಾಯಿ 800 ರೂಪಾಯಿ ನಷ್ಟ ಆಗ್ತಾ ಉಂಟು. ಅವರಿಗೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ಅವರು ನಮಗೆ ಈ ರೀತಿ ಮಾಡ್ತಾ ಇದ್ದಾರೆ. ಅವರು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದಾರೆ, ನಮಗೆ ಅದೇ ತೊಂದರೆ ಆಗ್ತಾಯಿದೆ. ನೇರ ಅಕೌಂಟಿಂದ ತೆಗಿತಾ ಇದ್ದಾರೆ ಇಲ್ಲೀಗಲ್ ಆಗಿ. 50 ರೂಪಾಯಿಗೆ ಪುನಃ 50 ರೂಪಾಯಿ ಎಕ್ಸ್ಟ್ರಾ ಕಟ್ ಮಾಡ್ತಾರೆ, ಹಾಗೆ ಮಾಡ್ತಾ ಇದ್ದಾರೆ. KSRTC ಅವರಿಗೆ ಹೇಗೆ ಅವರು ರೀಇಂಬರ್ಸ್ ಮಾಡ್ತಾರೆ, ನಮಗೆ ಕೂಡ ಆ ರೀತಿಯಲ್ಲಿ ರೀಇಂಬರ್ಸ್ ಮಾಡಬೇಕಂತ ವಾಣಿಜ್ಯ ವಾಹನಗಳಿಗೆ ಅವರು 50% ಡಿಸ್ಕೌಂಟನ್ನು ಅವರು ಕೊಡಬೇಕು. ಈ ಬಗ್ಗೆ ಕೊಡಲಿಲ್ಲ ಅಂದರೆ ಇನ್ನೊಮ್ಮೆ ನಾವು ಹೈಕೋರ್ಟಿಗೆ ಕೂಡ ಇದ್ರ ಬಗ್ಗೆ ಹೇಳ್ತೇವೆ. ನನ್ನ ಹೆಸರು ರಾಘವೇಂದ್ರ ಭಟ್ ಅಂತೇಳಿ, ಕರಾವಳಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು. ನಮಗೆ ತೊಂದರೆ ಇರೋದೇನಂತ ಹೇಳಿದರೆ, ಶಾಸ್ತಾನ ಮತ್ತು ಹೆಜಮಾಡಿ ಟೋಲ್ ಗೇಟಲ್ಲಿ ನಮ್ಮದು ಬಸ್ ಪಾಸ್ ಆಗುವಾಗ ಟೋಲಲ್ಲಿ ಫಾಸ್ಟ್ಯಾಗಲ್ಲಿ ಎಷ್ಟು ಅಮೌಂಟ್ ಕಟ್ಟಾಗಬೇಕು ಆ ಅಮೌಂಟ್ ಕಟ್ಟಾಗ್ತದೆ ಆಟೋಮೆಟಿಕ್ಕಾಗಿ. ಅದರ ನಂತರ ಟೋಲ್ನವರು ಏನು ಮಾಡ್ತಾರೆ, ಟೋಲ್ ಕಲೆಕ್ಷನ್ ಏಜೆನ್ಸಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, 2 ದಿನ 3 ದಿನ ಬಿಟ್ಟ ಯಾವಾಗಾದರೂ ಖುಷಿ ಬಂದಾಗ ಪುನಃ ಅಷ್ಟೇ ಅಮೌಂಟನ್ನು ಎಡಿಷನಲ್ ಕಟ್ ಮಾಡ್ತಾರೆ. ದೊಡ್ಡ ಬಸ್ಸಿಗೆ ಯಾವುದು ಕಟ್ ಮಾಡಬೇಕು, ಈ ನಮ್ಮದು 7,500ರಿಂದ 12,500 ULW ಗಾಡಿಗೆ ಟ್ಯಾಗ್ ಕೊಟ್ಟಿರ್ತಾರೆ. ಇವರು ನಮ್ಮದು 12,000ದಿಂದ 16,500ಕ್ಕೆ ಎಷ್ಟು ಕಟ್ಟಾಗಬೇಕು ಆ ಅಮೌಂಟನ್ನು ಎಡಿಷನಲ್ ಕಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ನಷ್ಟ. ದಿನಕ್ಕೆ ಒಂದು ಬಸ್ಸಿಗೆ 700 ರೂಪಾಯಿ 800 ರೂಪಾಯಿ ನಷ್ಟ ಆಗ್ತಾ ಉಂಟು. ಹಾಗಾಗಿ ನಾವು ಅದರ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕಂತೇಳಿ ಸುಮಾರು 300 ಬಸ್ಸುಗಳುಂಟು. ಸಾಧಾರಣ 8ರಿಂದ 8.5 ಲಕ್ಷ ರೂಪಾಯಿ ಅವರಿಗೆ ಎಕ್ಸ್ಟ್ರಾ ಬರ್ತಾ ಉಂಟಂತ ಅವರೇ ನಮಗೆ ಹೇಳಿದ್ದಾರೆ ಮೊನ್ನೆ ಕೇಳಿದ್ದಕ್ಕೆ. ಅವರಿಗೆ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ಅವರು ನಮಗೆ ಈ ರೀತಿ ಮಾಡ್ತಾ ಇದ್ದಾರೆ. ಅವರು ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಯಾವಾಗಲೂ ತೆಗಿತಾರೆ. ಅದು ಟ್ಯಾಗಲ್ಲಿ ಏನು ಕಟ್ಟಾಗ್ತದೆ, ಸರ್ಕಾರದಿಂದ ಏನು ಟ್ಯಾಗ್ ಕೊಟ್ಟಿದ್ದಾರೆ ಆ ಕಟ್ಟಾಗುವ ಅಮೌಂಟ್ ಕಟ್ಟಾದರೆ ನಮ್ದು ಏನು ಅಭ್ಯಂತರವೇ ಇಲ್ಲ. ಅವರು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದಾರೆ, ನಮಗೆ ಅದೇ ತೊಂದರೆ ಆಗ್ತಾಯಿದೆ. ನೇರ ಅಕೌಂಟಿಂದ ತೆಗಿತಾ ಇದ್ದಾರೆ ಇಲ್ಲೀಗಲ್ ಆಗಿ. ಅದು ಲೀಗಲ್ ಅಲ್ಲ, ಯಾಕಂದರೆ ಬ್ಯಾಂಕಲ್ಲಿ ಚೆಕ್ ಕೊಡದೆ ಹಣ ಹೇಗೆ ಡ್ರಾ ಮಾಡ್ತಾರೆ ಬ್ಯಾಂಕ್ನವರು, ಅದೇ ರೀತಿ ಇವರು ಮಾಡ್ತಾ ಇರೋದು. ಬ್ಯಾಂಕ್ನವ್ರು ಮಾಡೋದಿಲ್ಲ, ಚೆಕ್ ಕೊಟ್ಟರೆ ಮಾತ್ರ ಮಾಡ್ತಾರೆ, ಅಥವಾ ನಾವು ಸೈನ್ ಹಾಕಿ ಕೊಡಬೇಕು. ನಮಗೆ ಇಂಟಿಮೇಷನ್ ಇರೋದಿಲ್ಲ, ಏನಿಲ್ಲ. ದುಡ್ಡು ನಮ್ಮ ಅಕೌಂಟಲ್ಲಿ ಕಟ್ ಮಾಡ್ತಾರೆ, ಅಕೌಂಟಲ್ಲಿ ಹಣ ಇಲ್ಲದಿದ್ದರೆ ಮೈನಸ್ ಹಾಕಿಡ್ತಾರೆ. ನೆಕ್ಸ್ಟ್ ಆಗುವಾಗ ಅದರಲ್ಲಿ ನಾವು ನೆಕ್ಸ್ಟ್ ಹಣ ಹಾಕ್ತೇವೆ, ಅದರಿಂದ ಡೆಬಿಟ್ ಆಗಿರ್ತದೆ ಅದು ಆಟೋಮೆಟಿಕ್ಕಾಗಿ. ನಮಗೆ 105 ರೂಪಾಯಿ ಪ್ಲಸ್ ವಾಪಸ್ ಬರುವಾಗ 50 ರೂಪಾಯಿ ತೆಗಿಲಿಕ್ಕೆ 95 ಮತ್ತು 50 ರೂಪಾಯಿ ಇದ್ದರೆ ಆ 95ಕ್ಕೆ ಪುನಃ 105 ರೂಪಾಯಿ ಕಟ್ ಮಾಡ್ತಾರೆ. 50 ರೂಪಾಯಿಗೆ ಪುನಃ 50 ರೂಪಾಯಿ ಎಕ್ಸ್ಟ್ರಾ ಕಟ್ ಮಾಡ್ತಾರೆ, ಹಾಗೆ ಮಾಡ್ತಾ ಇದ್ದಾರೆ. ಡಬಲ್ ಹೌದು, KSRTC ಅವರಿಗೆ ಹಾಗೆ ಮಾಡ್ತಾ ಇದ್ದಾರೆ. KSRTC ಅವರಿಗೆ ಇಡೀ ರಾಜ್ಯದಲ್ಲಿ ಮಹಿಳಾ ಪ್ರಯಾಣಿಕರಿಗೆ KSRTC ಕೈಯಿಂದ ಏನು ಹೋಗೋದಿಲ್ಲ. ಮಹಿಳಾ ಪ್ರಯಾಣಿಕರಿಗೆ ಏನು ಅವರು ಟ್ರಾವೆಲ್ ಮಾಡ್ತಾರೆ ಅದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಅವರು ರೀಇಂಬರ್ಸ್ ಮಾಡ್ತಾರೆ. ನಮ್ಮದು ವಿಲೇಜಿಗೆ ಹೋಗೋ ಬಸ್ಗಳಲ್ಲಿ KSRTC ಎಷ್ಟೋ ಕಡೆ ಬಸ್ ಇಲ್ಲ, ಅಲ್ಲಿಗೆ ಇದರಿಗೆ ಸರ್ಕಾರದ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. KSRTC ಬಸ್ ಇಲ್ಲದಲ್ಲಿ ಜನಗಳಿಗೆ ತಲುಪೋದಿಲ್ಲ. ಜನಗಳಿಗೆ ತಲುಪೋ ಬಗ್ಗೆ ನೀವು ಪತ್ರಕರ್ತರು ಕೂಡ ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಒಂದು ಪ್ರಯತ್ನ ಮಾಡಬೇಕು. ಆ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಜನರಿಗೆ ತಲುಪಿಸುವ ಬಗ್ಗೆ ನಿಮ್ಮ ಸಹಾಯ ಮಾಡಿ, ಅದು ನಮಗೆ ಕೂಡ ಅನುಕೂಲ ಆಗ್ತದೆ. KSRTC ಅವರು ಆಲ್ರೆಡಿ ಈಗ ನಮಗೆ ದರ ಏರಿಕೆಯನ್ನು ಮಾಡಿದ್ದಾರೆ. ನಾವೊಂದು ಸಣ್ಣ ಏರಿಕೆಯನ್ನು ಮಾಡಬೇಕಾಗ್ತದೆ. ಹಾಗೂ ರಾಜ್ಯ ಸರ್ಕಾರದ ಮುಂದೆ ನಾವು ಶಕ್ತಿ ಯೋಜನೆಯಲ್ಲಿ ಅದು ಒಂದು ಸರ್ಕಾರದ ಕಾರ್ಯಕ್ರಮ, ಅದು KSRTC ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಆದ್ದರಿಂದ ನಮ್ಮ ಖಾಸಗಿ ಬಸ್ಸುಗಳಲ್ಲಿ ಕೂಡ ನಾವು ಮಹಿಳಾ ಪ್ರಯಾಣಿಕರಿಗೆ ಒಂದು ಉಚಿತ ಪ್ರಯಾಣ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. KSRTC ಅವರಿಗೆ ಹೇಗೆ ಅವರು ರೀಇಂಬರ್ಸ್ ಮಾಡ್ತಾರೆ, ನಮಗೆ ಕೂಡ ಆ ರೀತಿಯಲ್ಲಿ ರೀಇಂಬರ್ಸ್ ಮಾಡಬೇಕಂತ ನಾವು 2 ಬಾರಿ ಮುಖ್ಯಮಂತ್ರಿಯವರಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ದೇವೆ. ಅವರು ಅದರಲ್ಲಿ KSRTC ಮಾತ್ರ ಜೆನ್ಯೂನ್ ಆಪರೇಟರ್ ಅಂತ ತಿಳ್ಕೊಂಡಿದ್ದಾರೆ. ಸರಿಯಾಗಿ ಈ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ 110 ವರ್ಷದಿಂದ 1914ನೇ ಇಸ್ವಿಯಿಂದ ಇಲ್ಲಿ ಖಾಸಗಿ ಬಸ್ಸುಗಳು ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ. ಆದ್ದರಿಂದ ನಮಗೂ ವಿಸ್ತರಿಸಬೇಕು, ನೀವು ಕೂಡ ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳಿಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಕೇಂದ್ರ ಸರ್ಕಾರದ ಒಂದು ಫೀ ಕಲೆಕ್ಷನ್ ರೂಲ್ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗುವ ಬಸ್ಸುಗಳಿಗೆ ಅಥವಾ ಎಲ್ಲ ಕಮರ್ಷಿಯಲ್ ವೆಹಿಕಲ್ ವಾಣಿಜ್ಯ ವಾಹನಗಳಿಗೆ 50% ಡಿಸ್ಕೌಂಟ್ ಕೊಡಬೇಕಂತ ಲೋಕಲ್ನವರಿಗೆ ಎನ್ಕರೇಜ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ನಾವು ಈ ಬಗ್ಗೆ PD ಅವರಿಗೂ ಡೈರೆಕ್ಟರ್ ಅಂತ ಇರ್ತಾರೆ ಮಂಗಳೂರಲ್ಲಿ, ಹಾಗೂ ಹೆಜಮಾಡಿ ಮತ್ತು ಸಾಸ್ತಾನದ ಟೋಲ್ ಪ್ಲಾಜಾಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಒಂದು ಮನವಿ ಕೊಟ್ಟರೆ ಅದಕ್ಕೊಂದು ಉತ್ತರ ಕೊಡಬೇಕಾದ್ರೆ 6 ತಿಂಗಳು ತಗೊಳ್ತಾರೆ. ಫೆಬ್ರವರಿಯಲ್ಲಿ ಕೊಟ್ಟ ಮನವಿಗೆ ಅವರು ಹೈಕೋರ್ಟಿಂದ ನಿರ್ದೇಶನ ಕೊಟ್ಟ ನಂತರನೇ ನಮಗೆ ಅದು ಉತ್ತರ ಕೊಟ್ಟಿದ್ದಾರೆ. ಪುನಃ ಅದಕ್ಕೆ 8ನೇ ತಿಂಗಳಲ್ಲಿ ಕೊಟ್ಟಿದ್ದೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದು ಇಡೀ ದೇಶದಲ್ಲಿರುವ ಕಾನೂನು. ಯಾವ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗ್ತದೆ RTOದ ಇದು ಆ ಕಮರ್ಷಿಯಲ್ ವೆಹಿಕಲಿಗೆ ಅವರು ವಾಣಿಜ್ಯ ವಾಹನಗಳಿಗೆ ಅವರು 50% ಡಿಸ್ಕೌಂಟನ್ನು ಅವರು ಕೊಡಬೇಕು. ಈ ಬಗ್ಗೆ ಕೊಡಲಿಲ್ಲ ಅಂದರೆ ಇನ್ನೊಮ್ಮೆ ನಾವು ಹೈಕೋರ್ಟಿಗೆ ಕೂಡ ಇದ್ರ ಬಗ್ಗೆ ಹೇಳ್ತೇವೆ. MP ಗಳಿಗೂ ಕೂಡ ನಾವು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೇವೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.